ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಈ ಶಂಕರ ಜಯಂತಿ ಮಹೋತ್ಸವದಲ್ಲಿ ನಿಮ್ಮೆಲ್ಲರಿಗೂ ಶುಭಾಶಯಗಳು. ಶ್ರೀ ಶಂಕರಾಚಾರ್ಯರು ನಮ್ಮೆಲ್ಲರಿಗೂ ಜಗದ್ಗುರುಗಳು. ಅವರ ಪ್ರತಿಯೊಂದು ಉಪದೇಶವನ್ನು ಪಾಲಿಸುವುದೇ ನಮ್ಮ ನಿಜವಾದ ಧರ್ಮ. ಅವರ ಪ್ರತಿಯೊಂದು ಆದೇಶವನ್ನು ಪಾಲಿಸಿದ್ರೆ ನಮ್ಗೆ ಖಂಡಿತವಾಗಿ ಈ ಸಂಸಾರ ಸಾಗರದಿಂದ ಮುಕ್ತಿ ಸಿಗುತ್ತದೆ. ಶ್ರೀ ಶಂಕರಾಚಾರ್ಯರ ಅನೇಕ ಗ್ರಂಥದಿಂದ ಒಂದು ಮುಖ್ಯವಾದ ಗ್ರಂಥ ಭಜಗೋವಿಂದಂ. ಅದರಲ್ಲಿ ಒಂದು ವಿಶೇಷವಾದ ಶ್ಲೋಕ ಗೇಯಂ ಗೀತಾ ನಾಮ ಸಹಸ್ರಂ ದೇಯಂ ಶ್ರೀಪತಿ ರೂಪಮಜಸ್ರಂ. ಇದರಲ್ಲಿ ಅವ್ರು ಕೊಟ್ಟಿರುವ ಒಂದು ವಿಶೇಷವಾದ ಉಪದೇಶ ಅಂದ್ರೆ, ನಾವೆಲ್ಲರೂ ಪ್ರತಿದಿನ ಪ್ರತಿ ಕ್ಷಣ ಆ ಗೀತೆಯನ್ನು ಹೇಳಬೇಕು, ಆ ಭಗವಂತನ ಸಹಸ್ರ ನಾಮವನ್ನು ಹೇಳಬೇಕು, ಮತ್ತೆ ಆ ಶ್ರೀಪತಿ ರೂಪವನ್ನ ಧ್ಯಾನ ಮಾಡಬೇಕು. ಇದೆಲ್ಲ ನಾವೆಲ್ಲರೂ ಪ್ರತಿದಿನ ಸುಲಭವಾಗಿ ಮಾಡಬಹುದಂತ ಒಂದು ಕೆಲಸ. ಅದು ಮಾಡಿದ್ರೆ ನಮ್ಗೆ ಖಂಡಿತವಾಗಿ ವೇದಾಂತ ಮಾರ್ಗದ ಪ್ರವೇಶ, ಭಕ್ತಿ, ಜ್ಞಾನ, ವೈರಾಗ್ಯ, ಕೊನೆಯ ಲಕ್ಷ್ಯ ಜೀವನ್ ಮುಕ್ತಿವರೆಗೂ ಲಭ್ಯವಾಗುತ್ತದೆ. ಈ ಶಂಕರ ಜಯಂತಿ ಮಹೋತ್ಸವದಲ್ಲಿ ನಾವೆಲ್ಲರೂ ಸಂಕಲ್ಪ ಮಾಡೋಣ, ಶಂಕರಾಚಾರ್ಯರ ಸದ್ಗ್ರಂಥಗಳನ್ನ ಪಠನೆ ಮಾಡ್ತೀವಿ, ಸದ್ವಿಷಯಗಳನ್ನ ಕೇಳ್ತೀವಿ, ಸತ್ಸಂಗದಲ್ಲಿ ಹೋಗ್ತೀವಿ ಅಂತ ಒಂದು ಸಂಕಲ್ಪ ಮಾಡಿ ಶಂಕರಾಚಾರ್ಯರ ಚರಣಾರವಿಂದಗಳಲ್ಲಿ ನಮಸ್ಕಾರ ಮಾಡುತ್ತಾ ನಾನಿಲ್ಲಿ ಮುಕ್ತಾಯ ಮಾಡ್ತೀನಿ.